ಗರ್ಭಿಣಿಯರಿಗೆ ಹಾಗೂ ಬಾಣಂತಿಯರಿಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಲ್ಲೂ ಕೂಡ ಗ್ರಾಮೀಣ ಪ್ರದೇಶದ ಬಡ ಮಹಿಳೆಯರಿಗೆ ಇದರ ಲಾಭ ಹೆಚ್ಚು ಅಂತಾನೆ ಹೇಳಬಹುದು. ಆದರೆ ದುರದೃಷ್ಟವಶಾತ್ ಸಾಕಷ್ಟು ಮಹಿಳೆಯರಿಗೆ ಈ ಯೋಜನೆಗಳ ಬಗ್ಗೆ ಅರಿವಿರೋದಿಲ್ಲ. ಯಾವೆಲ್ಲ ಯೋಜನೆಗಳಿದೆ, ಈ ಯೋಜನೆಗಳ ಲಾಭ ಏನು, ಯಾವ ರೀತಿ ಪಡ್ಕೋಬಹುದು, ಇದರ ಬಗ್ಗೆ ಮಾತಾಡೋಣ ಇವತ್ತಿನ ಸುಹಾಸಿನಿಯಲ್ಲಿ. ನಾನು ಸುಕನ್ಯಾ. ಇವತ್ತು ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸರ್ಕಾರಿ ವೈದ್ಯ ಆಗಿರುವ ಡಾಕ್ಟರ್ ಪಲ್ಲವಿ ಇದ್ದಾರೆ. ಡಾಕ್ಟರ್ ಪಲ್ಲವಿ ಅವರೇ, ಸುಹಾಸಿನಿಗೆ ಸ್ವಾಗತ ನಿಮಗೆ. ನಮಸ್ಕಾರ. ಓಕೆ ಡಾಕ್ಟರ್ ಪಲ್ಲವಿ, ಈಗ ಸಾಕಷ್ಟು ಯೋಜನೆಗಳಿದೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಬಡ ಮಹಿಳೆಯರಿಗೆ ಉಪಯೋಗ ಆಗುವಂತೆ ಸಾಕಷ್ಟು ಯೋಜನೆಗಳನ್ನು ಮಾಡಿದೆ. ಆದರೆ ಹೆಚ್ಚಿನ ಮಹಿಳೆಯರಿಗೆ ಇದರ ಅರಿವಿರೋದಿಲ್ಲ ಅಂತ ಅನ್ಸುತ್ತಲ್ವ? ಇದ್ರ ಬಗ್ಗೆ ಜಾಗೃತಿ ಇನ್ನೂ ಕೂಡ ಮೂಡಬೇಕು ಅನ್ಸುತ್ತೆ. ಹೌದು, ಇದ್ರ ಬಗ್ಗೆ ಜಾಗೃತಿ ತುಂಬಾ ಮೂಡಬೇಕಾಗಿದೆ. ಅವ್ರಿಗೆ ಏನಕ್ಕೆ ಅರಿವಿಲ್ಲ ಅಂತ ನೋಡಿದಾಗ ಮೊದಲನೇ ಕಾರಣ ಅನಕ್ಷರತೆ. ಎಲ್ಲರೂ ಓದಿರಲ್ಲ, ಬರ್ದಿರಲ್ಲ. ಹಳ್ಳಿಗಾಡಿನ ಹೆಣ್ಮಕ್ಳು ಏನಿದ್ದಾರೆ ಅಂತಂದರೆ ಗರ್ಭಿಣಿಯರು, ಅವರಿಗೆ ಅನಕ್ಷರತೆ ಮುಖ್ಯವಾದ ಕಾರಣ. ಅವ್ರಿಗೆ ಸರ್ಕಾರದಿಂದ ಯಾವ್ಯಾವ ಪ್ರೋಗ್ರಾಮ್ಗಳು ಜಾರಿ ಬಂದಿದೆ, ಯಾವ್ಯಾವ ಕಾರ್ಯಕ್ರಮ ಅನುಷ್ಠಾನಗೊಂಡಿದೆ, ಅದಕ್ಕೆ ನಾವು ಹರಹರ ಅನ್ನೋದೇ ಸ್ವಲ್ಪ ಅದ್ರ ಬಗ್ಗೆ ಜ್ಞಾನನೇ ತುಂಬ ಕಮ್ಮಿ. ಮತ್ತು ಇನ್ನೊಂದು ಕಾರಣ ಏನು ಅಂತಂದರೆ ಆರ್ಥಿಕ ಸ್ಥಿತಿ ಅಷ್ಟು ಚೆನ್ನಾಗಿರೋದಿಲ್ಲ. ಅವ್ರಿಗೆ ಒಂದು ಆಸ್ಪತ್ರೆಗೆ ಹೋಗಿ ತೋರಿಸ್ಕೋಬೇಕು ಅಂದರೆ ಬಸ್ಸಲ್ಲಿ ಹೋಗಬೇಕಾಗಿರುತ್ತೆ. ಕೆಲವರು ಬೇರೆ ಯಾವ್ದಾರ ಸಾರಿಗೆ ಸೌಲಭ್ಯನ ಉಪಯೋಗಿಸ್ಬೇಕಾಗುತ್ತೆ. ಅದಕ್ಕೆ ವೆಚ್ಚ ಮಾಡಲಿಕ್ಕೂ ಎಷ್ಟು ಹಣ ಬೇಕು ಅವ್ರ ಹತ್ರ ಇರೋದಿಲ್ಲ. ಮೂರನೇದಾಗಿ ಏನು ಅಂತಂದರೆ ಹಳೆ ಸಂಪ್ರದಾಯಗಳು. ಅವ್ರ ಮನೇಲಿ ಹಿರಿಯರು ಇರ್ತಾರೆ, ಅವ್ರು ಹೇಳ್ತಾರೆ ಡೆಲಿವರಿ ಏನು ನಮಗೆಲ್ಲ ಮನೇಲೇ ಆಗ್ತಿತ್ತು, ಆಸ್ಪತ್ರೆಗೆ ಹೋಗಿ ತೋರಿಸ್ಕೋಬೇಕಾ ಅಂತ ಒಂದು ತಪ್ಪು ತಿಳುವಳಿಕೆ ಇರುತ್ತೆ. ಇವೆಲ್ಲ ಥರ ಪರಿಣಾಮವಾಗಿ ಅವ್ರಿಗೆ ಏನು ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾ ಇದೆ ಅದ್ರ ಬಗ್ಗೆ ಅರಿವು ಕಮ್ಮಿ. ನಮ್ಮ ಸರ್ಕಾರದ ವತಿಯಿಂದ ಅರಿವು ಮೂಡಿಸಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೋತೀವಿ. ಆದರೂ ಸಹ ಅವ್ರ ಲೆವೆಲ್ಗೆ ರೀಚ್ ಆಗೋದು ಸ್ವಲ್ಪ ಮಟ್ಟಿಗೆ ಕಮ್ಮಿನೇ. ಓಕೆ, ಈಗ ಯಾವೆಲ್ಲ ಯೋಜನೆಗಳಿವೆ ಅಂತ ಅಂದರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಈಗ ಬಡ ಮಹಿಳೆಯರಿಗೆ, ಅದರಲ್ಲೂ ಕೂಡ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಅನುಕೂಲವಾಗುವಂತೆ ಯಾವ ರೀತಿ ಯೋಜನೆಗಳನ್ನು ಜಾರಿಗೆ ತಂದಿದೆ? ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಸಹಯೋಗದಿಂದ ಭಾರತದ ಗ್ರಾಮೀಣ ಮಹಿಳೆಯರಿಗೆ, ಅದು ಗ್ರಾಮೀಣ ಗರ್ಭಿಣಿ ಮಹಿಳೆಯರಿಗೆ ಮತ್ತು ಬಡತನ ರೇಖೆಗಿಂತ ಕಮ್ಮಿ ಇರೋಂಥ ಗರ್ಭಿಣಿ ಮಹಿಳೆಯರಿಗೆ ಅವರ ಆರ್ಥಿಕ ಸ್ಥಿತಿಗೆ ಅನುಸಾರವಾಗಿ ಹಾಗೂ ಆರೋಗ್ಯ ದೃಷ್ಟಿಯಿಂದ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಭಾರತ ಸರ್ಕಾರ ಹಲವಾರು ಯೋಜನೆಗಳನ್ನ ಅನುಷ್ಠಾನಗೊಳಿಸಿದೆ. ಅದರಲ್ಲಿ ಪ್ರಮುಖವಾಗಿ JSY ಅಂತ ನಾವು ಹೇಳ್ತೀವಿ, ಅಂದರೆ ಜನನಿ ಸುರಕ್ಷಾ ಕಾರ್ಯಕ್ರಮ ಅಂತ ಹೇಳಿ, ಮತ್ತು ಪ್ರಸೂತಿ ಆರೈಕೆ, ಮಡಿಲು ಕಿಟ್ ವಿತರಣೆ, ತಾಯಿ ಭಾಗ್ಯ ಪ್ಲಸ್, ಈ ರೀತಿ ಹಲವಾರು ಕಾರ್ಯಕ್ರಮಗಳಿದೆ. ಓಕೆ, ಜನನಿ ಸುರಕ್ಷಾ ಯೋಜನೆ ಅಂತ ಹೇಳಿದ್ರಿ, ಅಂದರೆ ಇದು ಕೇಂದ್ರ ಸರ್ಕಾರದಿಂದ ಬರುವಂಥದ್ದು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಏನಿದೆ ಆ್ಯಕ್ಚುಲಿ? ಜನನಿ ಸುರಕ್ಷಾ ಯೋಜನೆ ಅಥವಾ JSY ಅಂತ ನಾವು ಶಾರ್ಟಾಗಿ ಕರಿತೀವಿ. ಈ ಯೋಜನೆ ಅಂದರೆ ಜನನಿಯ ಸುರಕ್ಷತೆಯ ದೃಷ್ಟಿಯಿಂದ ಅನುಷ್ಠಾನಗೊಂಡಿರುವಂತಹ ಕಾರ್ಯಕ್ರಮ. ಯಾರು ಜನನ ನೀಡ್ತಾಳೆ ಅವಳು ಸುರಕ್ಷಿತವಾಗಿರಲಿ ಅನ್ನೋದೇ ಇದರ ಮುಖ್ಯ ಉದ್ದೇಶ. ಏನು ಅಂತ ಅಂದರೆ ಗರ್ಭಿಣಿ ಮಹಿಳೆ ತಾನು ಗರ್ಭಿಣಿ ಅಂತ ಗೊತ್ತಾದ ಮೇಲೆ ಅವಳು ಬಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ನೋಂದಣಿ ಮಾಡ್ಕೋಬೇಕು. ಅವಾಗ ನಾವು ಅವಳಿಗೆ ತಾಯಿ ಕಾರ್ಡ್ ಅಂತ ಒಂದು ಕಾರ್ಡ್ ಕೊಡ್ತೀವಿ. ಎಷ್ಟು ತಿಂಗಳ ಒಳಗಡೆ ನೋಂದಣಿ ಮಾಡ್ಕೋಬೇಕು? ಅವಳು ಗರ್ಭಿಣಿ ಅಂತ ಗೊತ್ತಾದ ತಕ್ಷಣವೇ ಅವಳಿಗೆ ಫಸ್ಟ್ ಮುಟ್ಟು ನಿಲ್ಲತ್ತಲ್ವ, ಅವಳಿಗೆ ನಿಂತ ನಂತರ ಅಲ್ಲಿ ಆಶಾ ಕಾರ್ಯಕರ್ತರು ಇರ್ತಾರೆ, ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಅಥವಾ ಕಿರಿಯ ಆರೋಗ್ಯ ಮಹಿಳಾ ಸಹಾಯಕರು ಇರ್ತಾರೆ. ಅವ್ರ ಹತ್ರ ಹೇಳಿದ್ರೆ ಅವರು ನೋಂದಣಿ ಮಾಡ್ಕೋತಾರೆ. ನೋಂದಣಿ ಮಾಡ್ಕೊಂಡ ತಕ್ಷಣ ಅವಳು ಸರ್ಕಾರಿ ಆಸ್ಪತ್ರೆಯಲ್ಲಿ ರಿಜಿಸ್ಟರ್ ಅಂತ ಅವಳಿಗೆ ನಾವು ತಾಯಿ ಕಾರ್ಡ್ ಮತ್ತು ಗರ್ಭಿಣಿ ಕಾರ್ಡ್ ಅಂತ ಕೊಡ್ತೀವಿ. ಆಮೇಲೆ ಅವಳು ಪ್ರತಿ ತಿಂಗಳನ್ನು ಚೆಕಪ್ಗೆ ಬರಬೇಕು. ಈಗ ತುಂಬ ರಿಮೋಟ್ ಏರಿಯಾದಲ್ಲಿದ್ದಾಳೆ, ರಿಮೋಟ್ ವಿಲೇಜಲ್ಲಿದ್ದಾಳೆ ಅಂತ ಅನುಕೂಲ ಇಲ್ಲ ಬರೋಕ್ಕೆ ಅಂದರೆ 3 ತಿಂಗಳಿಗೊಂದ್ಸತಿ ಯಾರು ಬಂದು ಚೆಕ್ ಮಾಡಿಸ್ಕೋಬೇಕು. 7 ತಿಂಗಳವರೆಗೂ 7 ತಿಂಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಚೆಕ್ ಮಾಡಿಸ್ಕೋಬೇಕು. ಸರ್ಕಾರಿ ಆಸ್ಪತ್ರೆ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ. ಬೇರೆ ಕಡೆ ಹೋದರೂ ಪರವಾಗಿಲ್ಲ, ಪ್ರೈವೇಟ್ನಲ್ಲಿ ಒಟ್ಟಿನಲ್ಲಿ ಅವಳಿಗೆ ತಪಾಸಣೆ ಆಗಿರಬೇಕು. ತಪಾಸಣೆ ನಂತರ ಸರ್ಕಾರಿ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗಬೇಕು. ಅವಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಡೆಲಿವರಿ ಆದರೆ ಅವಳಿಗೆ 700 ರೂಪಾಯಿ ದುಡ್ಡು ಕೊಡುತ್ತೆ ಸರ್ಕಾರ. ಅರ್ಥ ಆಯ್ತಾ? ಪ್ರೈವೇಟ್ ನರ್ಸಿಂಗ್ ಹೋಮಲ್ಲಿ ಅಂದರೆ ಕೆಲವೊಂದು ಗುರ್ತಿರುವಂತಹ ನರ್ಸಿಂಗ್ ಹೋಮ್ ಗುರ್ತಿಸಿರ್ತಾರೆ, ಅಲ್ಲಿ ಡೆಲಿವರಿ ಆದರೆ ಅಲ್ಲೂ 700 ರೂಪಾಯಿ, ಸಿಸೇರಿಯನ್ ಸೆಕ್ಷನ್ ಆದರೆ 1,500 ರೂಪಾಯಿ ದುಡ್ಡು ಕೊಡ್ತಾರೆ. ಇದು ಜನನಿ ಸುರಕ್ಷಾ ಕಾರ್ಯಕ್ರಮದಲ್ಲಿ ಏನು ಅನುದಾನ ಅಂತ ಕೊಡ್ತೀವಿ. ಇದು ಜನನಿ ಸುರಕ್ಷಾ ಯೋಜನೆಯ ಮುಖ್ಯ ಉದ್ದೇಶ. ಓಕೆ, ಈ ಜನನಿ ಸುರಕ್ಷಾ ಯೋಜನೆಗೆ ಏಜ್ ಲಿಮಿಟ್ ಏನಾರು ಇದೆಯಾ?
ಇಲ್ಲ, ಮೊದಲು 2 ಡೆಲಿವರಿಗಷ್ಟೇ ಕೊಡೋದು ಇದನ್ನು. ಆ ಗರ್ಭಿಣಿಯ ಮೊದಲು 2 ಡೆಲಿವರಿಗೆ ಕೊಡ್ತೀವಿ. 3ನೇ ಮಕ್ಳಿಗೆ 4ನೇ ಮಕ್ಕಳಿಗೆಲ್ಲ ಅವರು ಎಲಿಜಿಬಲ್ ಇರಲ್ಲ. ಓಕೆ, ಈಗ ಜನನಿ ಸುರಕ್ಷಾ ಯೋಜನೆಯಲ್ಲಿ ನೀವು ತಾಯಿ ಕಾರ್ಡ್ ಅಂತ ಮಾಡ್ತೀವಿ ಅಂತ ಹೇಳಿದ್ರೆ, ತಪಾಸಣೆ ಮಾಡಿಸ್ಬೇಕು 3 ತಿಂಗಳಿಗೆ ಒಂದ್ಸರಿ ಅಂತ. ಆ ತಪಾಸಣೆ ಎಲ್ಲ ಉಚಿತವಾಗಿರುತ್ತಾ ಹೇಗೆ? ಪ್ರತಿಯೊಂದು ಉಚಿತವಾಗಿರುತ್ತೆ. ತಾಯಿ ಕಾರ್ಡ್ ಕೊಡೋದ್ರಿಂದ ಹಿಡಿದು ಅವಳು ಡೆಲಿವರಿ ಆಗೋವರೆಗೂ ಪ್ರತಿಯೊಂದು ತಪಾಸಣೆಯೂ ಉಚಿತವಾಗೇ ಮಾಡಿಕೊಡ್ತೀವಿ. ತಪಾಸಣೆಯಲ್ಲದೆ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ ಈಗ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ಉಚಿತವಾಗಿ ಮಾಡಿಕೊಡ್ತಾರೆ. ಸ್ಕ್ಯಾನಿಂಗ್ ಕೂಡ ಉಚಿತವಾಗಿ ಆಗುತ್ತೆ? ಇಲ್ಲ, ಸ್ಕ್ಯಾನಿಂಗು ಎಲ್ಲಿ ಪ್ರಾವಿಷನ್ ಇದೆ, ಸರ್ಕಾರದಿಂದ ಪ್ರಾವಿಷನ್ ಇದ್ದರೆ ಸ್ಕ್ಯಾನಿಂಗು ಫ್ರೀ ಆಗುತ್ತೆ. ಸ್ಕ್ಯಾನಿಂಗ್ ಇಲ್ಲದೆ ಇರೋ ಕಡೆ ಮಾಡಿಕೊಡೋದು. ಓಕೆ, ಅಂದರೆ ಪ್ರೈವೇಟ್ ಹಾಸ್ಪಿಟಲ್ಗೆ ತಗೊಂಡು ಹೋದರೂ ಕೂಡ ತಾಯಿ ಕಾರ್ಡ್ ಇದ್ದರೆ ತಪಾಸಣೆ ಉಚಿತ ಅಂತ ಹೇಳ್ತೀರಾ. ಓಕೆ, ಹಾಗೆ ಈ ಗರ್ಭಿಣಿ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಪೋಷಕಾಂಶಗಳು ಬೇಕಾಗುತ್ತೆ. ಅಂದರೆ ಅದಕ್ಕೆ ಬೇಕಾದ ವಿಟಮಿನ್ ಟ್ಯಾಬ್ಲೆಟ್ಗಳಾಗಿರ್ಬೋದು, ಐರನ್ ಕಂಟೆಂಟ್ ಆಗಿರ್ಬೋದು, ಕ್ಯಾಲ್ಶಿಯಂ ಕಂಟೆಂಟ್, ಈ ಟ್ಯಾಬ್ಲೆಟ್ಗಳೆಲ್ಲ ಹೇಗೆ ಈ ತಾಯಿ ಕಾರ್ಡ್ ಇದ್ದರೆ ಅದು ಕೂಡ ಉಚಿತವಾಗಿ ಸಿಗುತ್ತಾ? ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ಅವಳಿಗೆ ನಾವು ಟಿ ಇಂಜೆಕ್ಷನ್ ಕೊಟ್ಟಾದ್ಮೇಲೆ 100 ಕಬ್ಬಿಣದ ಅಂಶದ ಮಾತ್ರೆಯನ್ನು ಎನ್ಫೆರಸ್ ಸಲ್ಫೇಟ್ ಅಂತ ಹೇಳ್ತೀವಿ, ಫೋಲಿಕ್ ಆಸಿಡ್ ಎಲ್ಲ ಕಾಂಬಿನೇಷನ್ ಇರೋಂಥ ಟ್ಯಾಬ್ಲೆಟ್ನ ಕೊಡ್ತೀವಿ. ಅದು ಉಚಿತವಾಗಿ ಕೊಡ್ತೀವಿ. ಹಾಗೂ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸು ಸಹ ಉಚಿತವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದೊರೆಯುತ್ತದೆ. ಮತ್ತು ಪ್ರಸೂತಿ ಆರೈಕೆ ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅವಳ ಮಗುವಿನ ಹಾಗೂ ತಾಯಿಯ ಆರೋಗ್ಯ ಸ್ಥಿತಿ ಹಾಗೂ ನ್ಯೂಟ್ರಿಷನ್ ಸ್ಟೇಟಸ್ ಮೇಂಟೈನ್ ಮಾಡೋಕ್ಕೋಸ್ಕರ 2,000 ರೂಪಾಯಿ ದುಡ್ಡು ಕೊಡ್ತೀವಿ ನಾವು ಪ್ರತಿ ತಿಂಗಳಲ್ಲ. ಅದು 2 ಸ್ಕೀಮಲ್ಲಿ ಕೊಡ್ತೀವಿ. 6ರಿಂದ 9 ತಿಂಗಳು ಒಳಗಡೆ ಒಂದ್ಸತಿ 1,000 ರೂಪಾಯಿ ದುಡ್ಡು ಕೊಡ್ತೀವಿ. ಹಾಗೂ ಅವಳು ಡೆಲಿವರಿ ಆದಮೇಲೆ 48 ಗಂಟೆ ಒಳಗೆ ಅಂತಂದರೆ 2 ದಿನದ ಒಳಗೆ ಮಡಿಲು ಕಿಟ್ಟು ಮತ್ತು ಪ್ರಸೂತಿ ಆರೈಕೆಗೆ ಸಂಬಂಧಪಟ್ಟಂಥ ಇನ್ನೊಂದು 1,000 ರೂಪಾಯಿದು ಚೆಕ್ನ ಕೊಡ್ತೀವಿ. ಓಕೆ, ಜನನಿ ಸುರಕ್ಷಾ ಯೋಜನೆ ಬಗ್ಗೆ ಹೇಳಿದ್ರೆ, ಈಗ ಪ್ರಸೂತಿ ಆರೈಕೆ ಯೋಜನೆ ಅಂದರೆ 2ನೇ ಯೋಜನೆ ಬಗ್ಗೆ ನೀವು ಹೇಳ್ತಾ ಇದ್ರೆ, ಪ್ರಸೂತಿ ಆರೈಕೆ ಯೋಜನೆ ಅಂದರೆ ಏನು, ಯಾರ್ಯಾರು ಇದಕ್ಕೆ ಅರ್ಹರಾಗ್ತಾರೆ, ಏನೇನು ಬೇಕು ಇವು ಕ್ವಾಲಿಫಿಕೇಷನ್ ಬಗ್ಗೆ? ಪ್ರಸೂತಿ ಆರೈಕೆ ಅನ್ನೋದು ರಾಜ್ಯ ಸರ್ಕಾರದಿಂದ ಅನುಷ್ಠಾನಗೊಂಡಿರುವಂತಹ ಕಾರ್ಯಕ್ರಮ. ಇದು ಗರ್ಭಿಣಿ ಮಹಿಳೆಯ ಆರೋಗ್ಯ ಸ್ಥಿತಿ ಉತ್ತಮಪಡಿಸಲು ರಾಜ್ಯ ಸರ್ಕಾರ ಹಮ್ಮಿಕೊಂಡಿರುವಂಥ ಒಂದು ಕಾರ್ಯಕ್ರಮ. ಇಲ್ಲಿ ಏನಾಗುತ್ತೆ ಅಂತಂದರೆ, ಅವಳು ಗರ್ಭಿಣಿ ಮಹಿಳೆ ತನ್ನ ಗರ್ಭಿಣಿ ಅಂತ ಗೊತ್ತಾಗಿ ಪ್ರತಿ ತಿಂಗಳು ಚೆಕಪ್ಪಿಗೆ ಬರ್ತಾ ಇರ್ತಾಳೆ. ಅವಳ 6ನೇ ತಿಂಗಳಲ್ಲಿ 6ರಿಂದ 9 ತಿಂಗಳು ಒಳಗಡೆ ಮಗುವಿನ ಹಾಗೂ ಅವಳ ಆರೋಗ್ಯ ಸುಧಾರಣೆಗೆ ಪೌಷ್ಟಿಕಾಂಶತೆ ಹೆಚ್ಚಾಗಿ ತಗೋತಾ ಇರಲ್ಲ. ಕೆಲವು ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಇರುತ್ತೆ, ಕೆಲವರಿಗೆ ರಕ್ತಹೀನತೆ ಇರುತ್ತೆ, ಈ ರೀತಿ ಎಲ್ಲ ತೊಂದರೆಗಳಿರುತ್ತೆ. ಏನಕ್ಕೆ ಕಾರಣ ಇವೆಲ್ಲ ಏನಕ್ಕೆ ಆಗ್ತಾ ಇರುತ್ತೆ ಅಂದರೆ, ಅವರು ಫುಡ್ ಚೆನ್ನಾಗಿ ತಗೋತಾ ಇರಲ್ಲ, ಅವ್ರ ಲೈಫ್ ಸ್ಟೈಲ್ ಬೇರೆ ಇರುತ್ತೆ. ಇದನ್ನೆಲ್ಲ ಕಾಂಪ್ರಮೈಸ್ ಮಾಡೋಕ್ಕೆ ಅಂದರೆ ಆರ್ಥಿಕ ಸ್ಥಿತಿ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂತಂದರೆ, 6ರಿಂದ 9 ತಿಂಗಳು ಒಳಗಡೆ ಯಾವ ಗರ್ಭಿಣಿ ಮಹಿಳೆ ನೋಂದಣಿ ಆಗಿರ್ತಾಳೆ ಮತ್ತು ಬಡತನ ರೇಖೆಗಿಂತ ಕಡಿಮೆ ಇರ್ತಾಳೆ, ಅವಳಿಗೆ 1,000 ರೂಪಾಯಿದು ಚೆಕ್ನ ನಾವು ಕೊಡ್ತೀವಿ. ಏನಕ್ಕೆ ಕೊಡ್ತೀವಿ ಅಂತಂದರೆ, ಅವಳು ಒಳ್ಳೆ ಟಾನಿಕ್ ತೊಗೊಳ್ಳಿ, ಪೌಡ್ರ್ ತೊಗೊಳ್ಳಿ, ಏನು ಪ್ರೋಟೀನ್ ಪೌಡ್ರ್ ಆಗಿರ್ಬೋದು, ಹೆಮಟಾನಿಕ್ಸ್ ಆಗಿರ್ಬೋದು, ಹಣ್ಣು ಹಂಪಲು ಎಲ್ಲ ಚೆನ್ನಾಗಿ ತಿನ್ನಲಿ, ಅದಕ್ಕೋಸ್ಕರನೇ ನಾವು 1,000 ರೂಪಾಯಿ ಕೊಡ್ತೀವಿ. ಇದು ಪ್ರಸೂತಿ ಆರೈಕೆ ಗರ್ಭಿಣಿಗೆ ಸಿಗೋದಕ್ಕೋಸ್ಕರ. ಓಕೆ, ಈಗ ಡೆಲಿವರಿ ಆದಮೇಲೆ ಮತ್ತೆ 1,000 ಸಿಗುತ್ತೆ ಅಂತ ಹೇಳಿದ್ರಿ, ಅದು ಹೇಗೆ? ಇದು ಪ್ರಸೂತಿ ಆರೈಕೆನಲ್ಲೇ ಬರುವಂಥ ಸ್ಕೀಮು. ಫಸ್ಟು 2,000 ರೂಪಾಯಿ ಟೋಟಲಿ ಇದರಲ್ಲಿರೋದು. ಮೊದಲನೇ 1,000 ರೂಪಾಯಿನ ನಾವು 6ರಿಂದ 9 ತಿಂಗಳ ಒಳಗಡೆ ಕೊಡ್ತೀವಿ. ಮಿಕ್ಕಿದ್ದು 1,000 ರೂಪಾಯಿ ಏನಿದೆ, ಅವಳು ಹೆರಿಗೆ ಆದ ನಂತರ ಅವಳು ಹೆಂಗಿದ್ರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಅಥವಾ ಸರ್ಕಾರಿ ಆಸ್ಪತ್ರೆಯಲ್ಲೇ ಡೆಲಿವರಿ ಆಗಿರುತ್ತೆ. ಹಾಗೆ 48 ಗಂಟೆ ಒಳಗಡೆ ಅವಳಿಗೆ ಇನ್ನೊಂದು 1,000 ರೂಪಾಯಿದ ಚೆಕ್ನ ನಾವು ವಿತರಿಸ್ತೀವಿ. ಏನಕ್ಕೆಂದರೆ, ಡೆಲಿವರಿ ಆದಮೇಲೆ ಅವಳಿಗೆ ಚೆನ್ನಾಗಿ ಬೇಕಾಗುತ್ತಲ್ವ, ನೆಕ್ಸ್ಟ್ ಮಗು ಹಾಲು ಚೆನ್ನಾಗಿ ಬರಲಿ ಅಂತ, ಮತ್ತು ನೆಕ್ಸ್ಟ್ ಮೆಟಾನಿಕ್ಸ್ ಎಲ್ಲ ತೊಗೊಳ್ಳಿ ಅಂತ, ಅದಕ್ಕೋಸ್ಕರ ನೆಕ್ಸ್ಟ್ ಇನ್ನು 1,000 ರೂಪಾಯಿ ದುಡ್ಡು ಕೊಡ್ತೀವಿ. ಪ್ರಸೂತಿ ಆರೈಕೆ ಯೋಜನೆ ಬಗ್ಗೆ ನೀವು ಹೇಳಿದ್ರಿ, ಹಾಗೆ ಜನನಿ ಸುರಕ್ಷಾ ಯೋಜನೆ ಬಗ್ಗೆ ಹೇಳಿದ್ರಿ. ಇನ್ನೂ 2 ಯೋಜನೆಗಳ ಬಗ್ಗೆ ಮಾತಾಡೋಣ ನಾವು. ಅದಕ್ಕಿಂತ ಮುಂಚೆ ಒಂದು ವಿರಾಮವನ್ನು ತಗೊಳ್ಳೋಣ. ವೀಕ್ಷಕರೇ, ಸುಹಾಸಿನಿಯಲ್ಲಿ ಈಗ ಒಂದು ಬ್ರೇಕ್.